ಪ್ರೀತಿಯ ವೀಕ್ಷಕರೇ, ಆದಿಪುರುಷ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮಾತು ತಪ್ಪಿದ್ದ ಡಿ.ಕೆ. ಶಿವಕುಮಾರ್. ಎಸ್ ವೀಕ್ಷಕರೇ, ನಾನು ಈಗ ಹೇಳಕ್ಕೆ ವಿಷಯ ಒಟ್ಟಿದ್ದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಈಗಿನ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಮಯದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುತ್ತೆ. ಆ 5 ಗ್ಯಾರಂಟಿಗಳಿಗೆ ಕರ್ನಾಟಕದ ಜನ ಮನಸೋತು ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟುಗಳನ್ನು ಕೊಟ್ಟು ಅಧಿಕಾರಕ್ಕೆ ತರ್ತಾರೆ. ಅಧಿಕಾರಕ್ಕೆ ತಂದ ಮೇಲೆ ಅಲ್ಲಿ ಮುಖ್ಯಮಂತ್ರಿಯ ಫೈಟ್ ಶುರುವಾಗುತ್ತೆ. ಕೊನೆಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರನ ವಹಿಸ್ಕೋತಾರೆ. ಅಧಿಕಾರ ವಹಿಸ್ಕೊಂಡ ಮೇಲೆ ಸಿದ್ದರಾಮಯ್ಯನವರು ನಾವು ಘೋಷಿಸಿದ 5 ಗ್ಯಾರಂಟಿಗಳನ್ನ ನಾವು ರಾಜ್ಯದ ಜನತೆಗೆ ಕೊಡ್ತೀವಿ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. ಅಕ್ಕಿ ಭಾಗ್ಯ ಆಗ್ಬಹುದು, ಕರೆಂಟ್ ಆಗ್ಬಹುದು, ಬಸ್ ಆಗ್ಬಹುದು, ಗೃಹಲಕ್ಷ್ಮಿ ಆಗ್ಬಹುದು, ಜೊತೆಗೆ ಡಿಗ್ರಿ ಮಾಡಿರುವಂತ ಮಕ್ಕಳಿಗೆ 3,000 ಸ್ಕಾಲರ್ಶಿಪ್ ಆಗ್ಬಹುದು. ಎಲ್ಲ ಘೋಷಣೆ ಮಾಡೈತೆ. ಸರ್ಕಾರದಲ್ಲಿ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಸಿದ್ದರಾಮಯ್ಯನ ಸರ್ಕಾರ ದುಡ್ಡನ್ನ ಅರೇಂಜ್ ಮಾಡಿ ಪ್ರತಿ ವರ್ಷ ಪ್ರತಿ ತಿಂಗಳು ಎಲ್ಲನೂ ಕರೆಕ್ಟ್ ಆಗಿ ನಡ್ಸ್ಕೊಂಡು ಬರ್ತಾ ಇರುತ್ತೆ. ಈಗಿರಬೇಕಾದರೆ ಗೃಹಲಕ್ಷ್ಮಿಲಿ ರೀಸೆಂಟ್ ಆಗಿ ಎರಡು ತಿಂಗಳು ದುಡ್ಡು ಕೊಟ್ಟಿರಲ್ಲ. ಅದನ್ನ ಬಿಜೆಪಿಯ ವಿರೋಧ ಪಕ್ಷದ ಶಾಸಕರು ಅದನ್ನ ಎತ್ತುತ್ತಾರೆ. 5,000 ಎಲ್ಲಿ ಹೋಯ್ತು ಹಾಗೆ ಅದು ಅಲ್ಲಿಗೆ ಮುಗಿಯುತ್ತೆ. ಇವೆಲ್ಲ ಮುಗಿದ ಮೇಲೆ ಅಕ್ಕಿ ಭಾಗ್ಯಕ್ಕೆ ಬರ್ತಾರೆ. ಅಕ್ಕಿ ಭಾಗ್ಯದಲ್ಲಿ ಬಿಗಿನಿಂಗ್ ಅಂದರೆ ಅಧಿಕಾರ ವಹಿಸಿಕೊಂಡ ಟೈಮಲ್ಲಿ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡಲು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರುವುದಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಕೊಡ್ತಿರೋ 5 ಕೆಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇರುತ್ತೆ. ಜೊತೆಗೆ 115-120 ರೂಪಾಯಿಯನ್ನು ರಾಜ್ಯ ಸರ್ಕಾರ ಕಡೆಯಿಂದ 5 ಕೆಜಿ ಅಕ್ಕಿಗೆ ಕೊಡ್ತಾ ಇರ್ತಾರೆ. ಅದಾದ ಮೇಲೆ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡಲು ಸ್ಟಾರ್ಟ್ ಮಾಡುತ್ತೆ. ಅದಾದ್ಮೇಲೆ 200 ಫ್ರೀ ಯೂನಿಟ್, ಎಲ್ಲರಿಗೂ 200 ಫ್ರೀ ಯೂನಿಟ್ ಅನ್ನುತ್ತೆ. ಬಟ್ ಅದು ಎಷ್ಟು ಜನಕ್ಕೆ ವರ್ಕ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ನನಗಂತೂ ವರ್ಕ್ ಆಗಿಲ್ಲ, ಗೊತ್ತಿಲ್ಲ. ಹೀಗಿರಬೇಕಾದ್ರೆ 3,000 ಮಕ್ಕಳಿಗೆ ದುಡ್ಡು ಅನ್ನುತ್ತೆ. ಡಿಗ್ರಿ ಓದಿರೋಂಥವರಿಗೆ ಅದು ದುಡ್ಡು ಕೊಡುತ್ತೋ ಇಲ್ವೋ ಅದು ನಮಗೂ ಗೊತ್ತಿಲ್ಲ. ಬಸ್ ಫ್ರೀ, ಎಸ್, ಈಗಿನ ಹೆಣ್ಣು ಮಕ್ಕಳು ದಿನಾಲು ಬಸ್ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಎಸ್, ಅದೊಂದು ವಿಷಯ, ಖುಷಿಯಾದ ವಿಷಯ. ಯಾಕಪ್ಪ ಅಂದ್ರೆ ಈ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದ ಸರ್ಕಾರ ಗಂಡು ಮಕ್ಕಳ ಜೇಬಿಗೆ ಕತ್ತರಿನೂ ಹಾಕ್ತಾ ಹೋಗುತ್ತೆ. ಏನಪ್ಪಾ ಅಂದ್ರೆ ಕರೆಂಟ್ ಬಿಲ್, ಎಸ್, 200 ಫ್ರೀ ವಾಟ್ ಕರೆಂಟ್ ಅಂತ ಕೊಡ್ತಾರೆ. ಆದರೆ ಕರೆಂಟ್ ಬಿಲ್ ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹೆಣ್ಣು ಮಕ್ಕಳಿಗೆ ಓಡಾಡೋದಕ್ಕೆ ಬಸ್ ಫ್ರೀ ಅಂತ ಮಾಡ್ತಾರೆ. ಗಂಡು ಮಕ್ಕಳ ಟಿಕೆಟ್ ಅನ್ನು ಡಬಲ್ ಮಾಡ್ತಾರೆ. ಅದಾದ್ಮೇಲೆ 3,000 ಡಿಗ್ರಿ ಓದಿರೋ ಮಕ್ಕಳಿಗೆ 3,000 ಬರ್ತಾ ಇದೆ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಬೇಡ. ಅಕ್ಕಿ ವಿಷಯಕ್ಕೆ ಬರೋಣ. ಬಿಗಿನಿಂಗ್ ಅಕ್ಕಿ ಕೊಡಕ್ ಆಗಲ್ಲ, 115 ರೂಪಾಯಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ. ಈಗ ಹೋದ್ ಬಂತು ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಟ್ಟಿಲ್ಲ, ಬರೀ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಮಾತ್ರ ವಿತರಣೆ ಆಗಿದೆ. ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೊಟ್ಟಿಲ್ಲ. ಅಂದ್ರೆ 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ದುಡ್ಡು ಹಾಕ್ತಾನೆ ಇದ್ದಾರೆ. ಅದು ಓಕೆ, ಯಾವ ಆಗಿದ್ರು ದುಡ್ಡು ಬರ್ತಾನೆ ಇದೆ. ಅದರ ಮಧ್ಯದಲ್ಲಿ 2 ತಿಂಗಳು ಸ್ಪಿಟ್ ಮಾಡಿದ್ರು. ಅದನ್ನ ವಿರೋಧ ಪಕ್ಷದವರು ಪ್ರಶ್ನೆ ಎತ್ತಿದ ಮೇಲೆ ಅದು ಸಹ ಕೊಟ್ಟಿದ್ದಾರೆ ಅನ್ನುವ ಒಂದು ನಂಬಿಕೆ. ಹೀಗಿರ್ಬೇಕಾದ್ರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯರು ಸುರಕ್ಷಿತವಾಗಿ ಸರ್ಕಾರನ ನಡೆಸ್ತಾರೆ. ಯಾವದ ತೊಂದರೆ ಇಲ್ಲದೆ ಹೋದರೂ ಸರ್ಕಾರದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅದನ್ನ ಖಂಡಿತವಾಗೂ ಸಿದ್ದರಾಮಯ್ಯನವರ ಸರ್ಕಾರ ಕೊಡುತ್ತಾ ಬಂದಿರುತ್ತದೆ. ಎಸ್ ವೀಕ್ಷಕರೇ, ಇಲ್ಲಿವರೆಗೂ ಯಾರಿಗೆ ಏನೇ ರೈಟ್ ಜಾಸ್ತಿ ಮಾಡಿಕೊಂಡ್ರು ಸಿದ್ದರಾಮಯ್ಯನ ಸರ್ಕಾರ ಗ್ಯಾರಂಟಿಗಳನ್ನ ನಿಲ್ಲಿಸಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನೂ 1 ತಿಂಗಳು ಸಹ ಕಳೆದಿಲ್ಲ. ಆಗಲೇ ಗೃಹಲಕ್ಷ್ಮಿಯ 4.5 ಲಕ್ಷ ಜನರು ಅನರ್ಹರು. ಅಂದರೆ ನಾವು ಕೊಡುವ 2,000 ದುಡ್ಡನ್ನು ತೆಗೆದುಕೊಳ್ಳಲು ಅವರಿಗೆ ಯಾವ ಅಧಿಕಾರನೂ ಇಲ್ಲ ಎಂದು 4.5 ಲಕ್ಷ ಜನರನ್ನ ಅನರ್ಹರು ಅಂತ ಘೋಷಣೆ ಮಾಡಿದ್ದಾರೆ. ಅದು ಯಾರು? ಸತ್ತೋಗಿರೋರು ಅಂತ. ಅಂದ್ರೆ ಈಗಾಗಲೇ ಸತ್ತು ಹೋಗಿರೋರ ಹೆಸರಲ್ಲಿ 4 ದುಡ್ಡು ಹೋಗ್ತಾ ಇದೆ. ಅದು ತುಂಬಾ ಒಳ್ಳೇದು. ಸತ್ತೋಗಿರೋರ ಹೆಸರಲ್ಲಿ ದುಡ್ಡು ಹೋಗೋದನ್ನ ನಿಲ್ಲಿಸೋದು ತುಂಬಾ ಒಳ್ಳೇದು. ಆದರೆ 4.5 ಲಕ್ಷ ಜನನು ಸತ್ತಿದಾರ? ಇಲ್ಲ. ಅದರಲ್ಲಿ ಎಷ್ಟು ಪರ್ಸೆಂಟ್ ಸತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಟೋಟಲಿ 4.5 ಲಕ್ಷ ಜನ ಅನರ್ಹರು ಅಂತ ಹೇಳಿದ್ದಾರೆ. ಇವ್ರು ಘೋಷಣೆ ಮಾಡ್ಬೇಕಾದ್ರೆ ಹೇಳಿರ್ತಾರೆ, ಪ್ರತಿಯೊಬ್ಬ ಹೆಣ್ಣು ಮಗುಗುವೆ ನಮ್ಮ ಸರ್ಕಾರ 2,000 ಕೊಡುತ್ತೆ ಅಂತ ಹೇಳಿರ್ತಾರೆ.
ಆದರೆ ಸರ್ಕಾರಲ್ಲಿ ದುಡ್ಡಿಲ್ಲ. ನಿಮ್ಗೆ ಗೊತ್ತು, ಯಾವ್ಯಾವ ಸಂಘದಲ್ಲಿ ಯಾವ್ಯಾವ ಇದರಲ್ಲಿ ದುಡ್ಡು ಎತ್ತಿದ್ದಾರೆ, ಎಲ್ಲೆಲ್ಲಿ ಖಾಲಿ ಆಗಿದೆ, ದುಡ್ಡಿಲ್ಲ. ಸರ್ಕಾರ ನಡೆಸೋದಕ್ಕೆ ದುಡ್ಡಿಲ್ಲ. ಆದರೂ 3 ವರ್ಷಗಳ ಕಾಲ ಸರ್ಕಾರ ನಡೆಸಿದ್ದ ಕಾಂಗ್ರೆಸ್ ಒಂದೇ ಒಂದು ಜನರಿಗೆ ಉಪಯೋಗವಾಗುವಂತ ರೋಡ್ ಆಗಲಿ ಯಾವುದೇ ಮಾಡಿಲ್ಲ. ಯಾಕೆಂದ್ರೆ ದುಡ್ಡಿಲ್ಲ. ಅದು ಬಿಡೋಣ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ 15 ದಿನಗಳಲ್ಲಿ 4.5 ಲಕ್ಷ ಜನ ಅನರ್ಹ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2,000 ಅವ್ರಿಗೆ ಕೊಡಕ್ಕಾಗಲ್ಲ. ಇದೇ ಪ್ರಶ್ನೆನ 3 ವರ್ಷದಿಂದ ಯಾಕೆ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅನ್ನುವ ಪ್ರಶ್ನೆ ನಮ್ದು. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ 4.5 ಲಕ್ಷ ಜನ ಅನರ್ಹರು ಇರ್ಲಿಲ್ವಾ? ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷಗಳ ಕಾಲ ಅನರ್ಹರು ಇರ್ಲಿಲ್ವಾ? ಅಂದ್ರೆ ಅದನ್ನು ಕೇವಲ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 15 ದಿನಕ್ಕೆ 4.5 ಲಕ್ಷ ಜನ ಸತ್ತೋಗ್ಬಿಟ್ಟಿದಾರ? ಇಲ್ಲ, ಅನರ್ಹ ಆಗ್ಬಿಟ್ಟಿದಾರ. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಪ್ಲಾನ್ ಏನಪ್ಪಾ ಅಂದ್ರೆ, ಈ 4.5 ಲಕ್ಷ ಜನರ 2,000ನ ಉಳಿಸ್ಕೊಂಡ್ರೆ 4.5 ಇಂಟು 2,000 ಅಂದರೆ ಪ್ರತಿ ತಿಂಗಳು 90 ಕೋಟಿ ಸರ್ಕಾರಕ್ಕೆ ಉಳಿಯುತ್ತದೆ. ಎಸ್, ಇದೇ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್. ಯಾಕಂದ್ರೆ ದುಡ್ಡಿಲ್ಲ ಅಂದ ಮೇಲೆ ಯಾಕೆ ಘೋಷಣೆ ಮಾಡಿದ್ರಿ? ನಿಮ್ಮ ಕೈಲಿ ನಡ್ಸಕ್ಕಾಗಿಲ್ಲ ಅಂದ್ಮೇಲೆ ಘೋಷಣೆ ಮಾಡೋ ಅವಶ್ಯಕತೆ ಇರಲಿಲ್ಲ. 3 ವರ್ಷಗಳಲ್ಲಿ ಅನರ್ಹ ಇಲ್ದಾದ್ಮೇಲೆ ಈ 4.5 ಲಕ್ಷದಲ್ಲಿ ಈ 2 ವರ್ಷದಲ್ಲೂ ಅವ್ರ ಅನರ್ಹ ಇರೋದಿಲ್ಲ. ನೀವು ದುಡ್ಡು ಕೊಡ್ಬೇಕು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅದು ಮಾಡಿಲ್ಲ. ಓಕೆ, ಮುಂದೆ ಏನಾಗುತ್ತೆ, ಹೆಣ್ಣು ಮಕ್ಕಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳ್ಳಾಗುತ್ತಾ, ಅದನ್ನ ಕಾದು ನೋಡ್ಬೇಕು. ಯಾಕಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಓಟ್ ಹಾಕಿರೋದೇ ನಮ್ಗೆ 2,000 ರೂಪಾಯಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವ್ರು ಇದನ್ನ ನಿಲ್ಸಿದ್ರೆ, ಈ 4.5 ಲಕ್ಷ ಜನಕ್ಕೆ ನಿಲ್ಸಿದ್ರೆ, ಅಂದ್ರೆ ನಾನು ಹೇಳೋದೇನಂದ್ರೆ, ಈ 4.5 ಲಕ್ಷ ಜನಕ್ಕೆ ನಿಲ್ಸಿದ್ರಲ್ಲಪ್ಪ, ಓಕೆ ಒಪ್ಕೊಳ್ಳೋಣ. ಇದೇ 4.5 ಲಕ್ಷ ಜನ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿಲ್ಲ ಅಂದಿದ್ರೆ, ಅಂದ್ರೆ ಪ್ರತಿ ಕ್ಷೇತ್ರದಲ್ಲೂ 5,000 to 10,000 ಓಟಲ್ಲಿ ನೀವು ಗೆದ್ದಿದ್ದೀರಾ. ಅದ್ರಲ್ಲಿ 10,000 ಓಟ್ನ ತೆಗಿತಾ ಬಂದ್ರೆ 30ರಿಂದ 40 ಸೀಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾನೆ ಇಲ್ಲ. ಅಂದ್ರೆ ನೀವು ಸರ್ಕಾರನೇ ರಚನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದನ್ನ ಡಿ ಕೆ ಶಿವಕುಮಾರ್ ಅವ್ರ ಮೈಂಡಲ್ಲಿ ಇಟ್ಕೋಬೇಕು. ಇವತ್ತು 4.5 ಲಕ್ಷ ಜನನ ನಾವು ಅನರ್ಹರು ಅಂತ ಹೇಳ್ತೀರ. ಅದೇ ಅನರ್ಹರು ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಅವ್ರನ್ನ ಮೈಂಡಲ್ಲಿ ಇಟ್ಕೊಳ್ಳೇಬೇಕು ಡಿ ಕೆ ಶಿವಕುಮಾರ್. ಇಲ್ಲ ಅಂದರೆ 28ರಲ್ಲಿ ಇದೇ ಹೆಣ್ಣು ಮಕ್ಕಳು ನಿಮಗೆ ಹೇಗೆ ಸಪೋರ್ಟ್ ಮಾಡಿ ಓಟ್ ಹಾಕಿ ಅಧಿಕಾರಕ್ಕೆ ಬರೋದಕ್ಕೆ ಸಪೋರ್ಟ್ ಮಾಡಿದ್ರೋ, ಅದೇ ಹೆಣ್ಣು ಮಕ್ಕಳು ನಿಮಗೆ ಉತ್ತರನ ಕೊಡ್ತಾರೆ.